ಹಾಯ್ ಹಲೋ ಸಖಿ ಕುಕ್ಕಿಂಗ್ ಕ್ಲೋಸಪ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಒಂದು ಹೆಲ್ದಿಯಾಗಿರೋ ಟೇಸ್ಟ್ ಆಗಿರೋ ಡಿಲೀಷಿಯಸ್ ಪಾಯಸ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋದು ಒಂದು ಫ್ರೆಶ್ ಆಗಿರೋ ಕ್ಯಾರೆಟ್ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಇದೊಂದು 3 ಅಥವಾ 4 ಪೀಸ್ ಮಾಡಿಕೊಂಡ್ರೆ ಸಾಕು ಒಂದು ಕ್ಯಾರೆಟ್ನ. ಅದಾದಮೇಲೆ ಒಂದು ಕುಕ್ಕರ್ ಇಟ್ಟು ಒಂದು ಮೆಷರಿಂಗ್ ಕಪ್ ತೊಗೋಬೇಕು. ಇದೇ ಮೆಷರಿಂಗ್ ಕಪ್ಪಲ್ಲಿ ನಾವೆಲ್ಲನೂ ಹಾಕ್ಕೋಬೇಕು. ಇದರಲ್ಲಿ ಈಗ 4 ಕಪ್ ನೀರು ಹಾಕ್ಕೋತಾ ಇದ್ದೀನಿ ನಾನು. 4 ಕಪ್ ನೀರು ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿರೋ ಕ್ಯಾರೆಟು, ಇದು ಬಾದಾಮ್ ಮತ್ತು ಗೋಡಂಬಿ ಸೇರಿಸ್ಕೋಬೇಕು. 1 ಕಪ್ಪು ಹೆಸರುಬೇಳೆ, 1 ಕಪ್ ಹಾಲು, ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸರಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 4 to 5 ವಿಸಲ್ಸ್ ಬರ್ಸ್ಬೋದು. 4 ವಿಸಲ್ಸ್ ಆದಮೇಲೆ ಕುಕ್ಕರ್ನ ಆರಕ್ಕೆ ಬಿಟ್ಟು ನೋಡಿ ತಣ್ಣಗಾಗಿದೆ. ಈಗ ನಾವು ಅದರೊಳಗಡೆ ಹಾಕಿರೋ ಕ್ಯಾರೆಟ್ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಎತ್ತಿಟ್ಕೋಬೇಕು. ಕ್ಯಾರೆಟು, ಹೆಸರುಬೇಳೆ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಇದು ತುಂಬ ಹೆಲ್ದಿಯಾಗಿರುತ್ತೆ. ಇದಕ್ಕೆ ನಾವು ಬೇರೆ ಕೆಮಿಕಲ್ ಥರದ್ದು ಏನೂ ಸೇರಿಸ್ತಾ ಇಲ್ಲ. ಸೊ ಇದು ತುಂಬಾ ಹೆಲ್ದಿಯಾಗಿರೋದು. ಯಾವ ವಯಸ್ಸವ್ರಿಗೆ ಬೇಕಾದರೂ ಕೊಡ್ಬೋದು. ಈಸಿಲಿ ಡೈಜೆಷನ್ ಆಗುತ್ತೆ. ಇದು ಹೆಲ್ದಿನೂ ಕೂಡ. ಹೀಟ್ ಆಗಿದ್ದರೆ, ಯೂರಿನ್ ಇನ್ಫೆಕ್ಷನ್ ಇದ್ದರೆ ಆ ಟೈಮಲ್ಲೆಲ್ಲ ಇದನ್ನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಇದು ಕ್ಯಾರೆಟ್ ಎಲ್ಲ ತಣ್ಣಗಾಗೋ ಅಷ್ಟರಲ್ಲಿ ಬೇಳೆನ ಸ್ಮ್ಯಾಶ್ ಮಾಡೋಣ. ಒಂದು ಸ್ಮ್ಯಾಶರ್ ತಗೊಂಡು ಈಗ ಇದು ತಣ್ಣಗಾಗಿದೆ ನೋಡಿ, ಗ್ರೈಂಡು ಮಾಡಿ ಆಯಿತು. ಈಗ ಸ್ವಲ್ಪ ಕುದೀತಾ ಇರೋ ಬೇಳೆಗೆ ಗ್ರೈಂಡ್ ಮಾಡಿರೋ ಮಿಶ್ರಣನ ಸೇರಿಸ್ಕೋಬೇಕು. ಕ್ಯಾರೆಟ್ ಮತ್ತು ಡ್ರೈ ಫ್ರೂಟ್ಸ್ದು ಮಿಶ್ರಣ ಸೇರಿಸಿ ಅದೆರಡು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಇದಕ್ಕೆ ನೀರು ಹಾಲು ಏನೂ ಹಾಕದೇ ಇರೋದ್ರಿಂದ ಮಿಕ್ಸಿಗೆ ಅದು ಸ್ವಲ್ಪ ಗಟ್ಟಿ ಇರುತ್ತೆ. ಹಂಗಾಗಿ ಚೆನ್ನಾಗಿ ಅದು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಕ್ಯಾರೆಟು ಫ್ರೆಶ್ ಆಗಿದ್ದಷ್ಟು ಕಲರ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಈಗ ಹಾಲು ಅರ್ಧ ಲೀಟ್ರ್ ಹಾಲು ಸೇರಿಸಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕುದಿಯೋಕ್ಕೆ ಶುರು ಆಗಬೇಕು. ಅದಕ್ಕೊಂದು 5 ಮಿನಿಟ್ಸ್ ಬೇಕಾಗುತ್ತೆ. ಈಗ 5 ಮಿನಿಟ್ಸ್ ಆದಮೇಲೆ ರೋಸ್ಟೆಡ್ ಸೇವಿಗೆ ಹಾಕ್ಕೋಬೇಕು. ಈಗ ಇದಕ್ಕೆ ರೋಸ್ಟೆಡ್ ಯಾವುದಾದ್ರೂ ಸೇವಿಗೆ ಯೂಸ್ ಮಾಡ್ಬೋದು. ರೋಸ್ಟೆಡ್ ಇಲ್ಲ ಅಂದರೆ ಮನೇಲೇ ಬೇಕಾದ್ರೆ ರೋಸ್ಟ್ ಮಾಡ್ಕೋಬೋದು ತಂದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದೊಂದು 10 to 12 ಮಿನಿಟ್ಸ್ ಬೇಕು ಇದು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ. ಇದನ್ನ ಮುಚ್ಚಿ ಬಾಯ್ಲ್ ಮಾಡೋದೇನು ಬೇಡ. ಮುಚ್ಚಿದ್ರೆ ಅದು ಫುಲ್ ಉಕ್ಕಿ ಎಲ್ಲ ಚೆಲ್ಲೋಗಿಬಿಡುತ್ತೆ. ಇದೊಂದು 12 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆದಮೇಲೆ ಈಗ ಇದಕ್ಕೆ ಬಾದಾಮ್ ಪೌಡ್ರು ಸೇರಿಸ್ತಿದ್ದೀನಿ. 4 ಟೀ ಸ್ಪೂನ್ ಬಾದಾಮ್ ಪೌಡ್ರು. ಇದು ಗಂಟು ಆಗದೆ ಇರೋ ಥರ ಪೌಡ್ರು ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ನಾವು ಅದೇ ಬೌಲಲ್ಲಿ 2 ಕಪ್ಪು ಶುಗರ್ ಸೇರಿಸ್ಬೇಕು. ಈ ಮಿಶ್ರಣಕ್ಕೆ 2 ಕಪ್ಪು ಕರೆಕ್ಟ್ ಇರುತ್ತೆ. ಸ್ವಲ್ಪ ಜಾಸ್ತಿ ಶುಗರ್ ಬೇಡ ಅಂದರೆ 1.25 ಅಥವಾ 1.5 ಕಪ್ಪು ಹಾಕ್ಕೋಬೋದು. ಇದು ರೆಡಿ ಟು ಈಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೀಡಿಯೋನ